ಟಿಬಿ ಡ್ಯಾಂನಂತೆ ಶಿವಮೊಗ್ಗದ ತುಂಗಾ ಜಲಾಶಯ ಆಗೋಗ್ತಿತ್ತ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಈಗ ಮಹಾ ಅವಘಡ ನಡೆಯುವಂತಹ ಮುನ್ನವೇ ಈಗ ಅಧಿಕಾರಿಗಳು ಅಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಟಿಬಿ ಡ್ಯಾಂನ ಕಥೆಯನ್ನ ಗಮನಿಸ್ತಾ ಇದ್ವಿ, ಯಾವ ರೀತಿಯಾಗಿ ಅಲ್ಲಿನ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿ. ಅದೇ ರೀತಿಯಾಗಿ ಮಹಾ ಅವಘಡ ತಡೆಯೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ರ. ತುಂಗಾ ಜಲಾಶಯದ 8ನೇ ಕ್ರಸ್ಟ್ ಗೇಟ್ ರೂಪ್ ಜಾಮ್ ಆಗಿದೆ. ಹಾಗಾಗಿ ಜಾಮ್ ಗೇಟ್ ಎತ್ತದೆ ಬೇರೆ ಗೇಟ್ಗಳಿಂದ ನೀರನ್ನ ಬಿಡುಗಡೆ ಮಾಡಿದ್ದಾರೆ. ಗಾಜನೂರು ಜಲಾಶಯದಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ. 8ನೇ ಗೇಟ್ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. 588 ಅಡಿ ಎತ್ತರವಿರುವಂತಹ ಈ ಒಂದು ತುಂಗಾ ಜಲಾಶಯದ 8ನೇ ಗೇಟ್ ಓಪನ್ ಮಾಡಿಲ್ಲ ಅಧಿಕಾರಿಗಳು. ಹಾಗಾಗಿ ಅಲ್ಲೂ ಕೂಡ ಒಂದಷ್ಟು ತೊಂದರೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೇಗ ಅಂದ್ರೆ ಬಿಸಿಲಿನ ಸಂದರ್ಭದಲ್ಲಿ ನಿರ್ವಹಣೆ ಏನಾದರೂ ಮಾಡಿದಿದ್ರೆ ಅದು ಕೂಡ ಕರೆಕ್ಟಾಗಿ ವರ್ಕ್ ಆಗ್ತಿತ್ತು ಅನ್ಸುತ್ತೆ. ಬಟ್ ಅವರ ಗಮನಕ್ಕೆ ಬೇಗ ಬಂದಿದೆ, ಹಾಗಾಗಿ ಅದನ್ನ ಕ್ಲೋಸ್ ಮಾಡಿದ್ದಾರೆ. ದೊಡ್ಡ ಮಟ್ಟದ ಅವಘಡ ಆಗೋದು ಕೂಡ ತಪ್ಪಿ ಹೋಗಿದೆ. ನೋಡಿ, ಗಮನಿಸ್ತಾ ಇದ್ದೀವಿ, ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಒಂದು ಕಡೆ ಚೈನ್ ಕಟ್ ಆಗಿದೆ, ಮತ್ತೊಂದು ಕಡೆ ತುಂಗಾ ಡ್ಯಾಮ್ 8ನೇ ಕ್ರಸ್ಟ್ ಗೇಟ್ ರೂಪ್ ಅನ್ನ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ಹಾಗಾಗಿ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಅದರಿಂದ ನೀರು ಹರಿದು ಹೋಗ್ತಾ ಇಲ್ಲ, ಲೀಕ್ ಆಗ್ತಾ ಇದೆ ಅಷ್ಟೇ. ಇದು ಏನಾದರೂ ಓಪನ್ ಆಗಿಬಿಟ್ಟಿದ್ರೆ ಮೋಸ್ಟ್ಲಿ ದೊಡ್ಡ ಮಟ್ಟದ ಅವಘಡ ಆಗ್ತಾ ಇತ್ತು ಅನ್ನುವಂಥದ್ದನ್ನ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮುನ್ನೆಚ್ಚರಿಕಾ ಕ್ರಮವನ್ನು ಅಲ್ಲಿ ತೆಗೆದುಕೊಂಡಿದ್ದಾರೆ. ಟಿಬಿ ಡ್ಯಾಂನಂತೆ ಶಿವಮೊಗ್ಗದ ತುಂಗಾ ಜಲಾಶಯ ಆಗೋಗ್ತಿತ್ತ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಈಗ ಮಹಾ ಅವಘಡ ನಡೆಯುವಂತಹ ಮುನ್ನವೇ ಈಗ ಅಧಿಕಾರಿಗಳು ಅಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಟಿಬಿ ಡ್ಯಾಂನ ಕಥೆಯನ್ನ ಗಮನಿಸ್ತಾ ಇದ್ವಿ, ಯಾವ ರೀತಿಯಾಗಿ ಅಲ್ಲಿನ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿ. ಅದೇ ರೀತಿಯಾಗಿ ಮಹಾ ಅವಘಡ ತಡೆಯೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ರ. ತುಂಗಾ ಜಲಾಶಯದ 8ನೇ ಕ್ರಸ್ಟ್ ಗೇಟ್ ರೂಪ್ ಜಾಮ್ ಆಗಿದೆ. ಹಾಗಾಗಿ ಜಾಮ್ ಗೇಟ್ ಎತ್ತದೆ ಬೇರೆ ಗೇಟ್ಗಳಿಂದ ನೀರನ್ನ ಬಿಡುಗಡೆ ಮಾಡಿದ್ದಾರೆ. ಗಾಜನೂರು ಜಲಾಶಯದಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ. 8ನೇ ಗೇಟ್ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. 588 ಅಡಿ ಎತ್ತರವಿರುವಂತಹ ಈ ಒಂದು ತುಂಗಾ ಜಲಾಶಯದ 8ನೇ ಗೇಟ್ ಓಪನ್ ಮಾಡಿಲ್ಲ ಅಧಿಕಾರಿಗಳು. ಹಾಗಾಗಿ ಅಲ್ಲೂ ಕೂಡ ಒಂದಷ್ಟು ತೊಂದರೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೇಗ ಅಂದ್ರೆ ಬಿಸಿಲಿನ ಸಂದರ್ಭದಲ್ಲಿ ನಿರ್ವಹಣೆ ಏನಾದರೂ ಮಾಡಿದಿದ್ರೆ ಅದು ಕೂಡ ಕರೆಕ್ಟಾಗಿ ವರ್ಕ್ ಆಗ್ತಿತ್ತು ಅನ್ಸುತ್ತೆ. ಬಟ್ ಅವರ ಗಮನಕ್ಕೆ ಬೇಗ ಬಂದಿದೆ, ಹಾಗಾಗಿ ಅದನ್ನ ಕ್ಲೋಸ್ ಮಾಡಿದ್ದಾರೆ. ದೊಡ್ಡ ಮಟ್ಟದ ಅವಘಡ ಆಗೋದು ಕೂಡ ತಪ್ಪಿ ಹೋಗಿದೆ. ನೋಡಿ, ಗಮನಿಸ್ತಾ ಇದ್ದೀವಿ, ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಒಂದು ಕಡೆ ಚೈನ್ ಕಟ್ ಆಗಿದೆ, ಮತ್ತೊಂದು ಕಡೆ ತುಂಗಾ ಡ್ಯಾಮ್ 8ನೇ ಕ್ರಸ್ಟ್ ಗೇಟ್ ರೂಪ್ ಅನ್ನ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ಹಾಗಾಗಿ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಅದರಿಂದ ನೀರು ಹರಿದು ಹೋಗ್ತಾ ಇಲ್ಲ, ಲೀಕ್ ಆಗ್ತಾ ಇದೆ ಅಷ್ಟೇ. ಇದು ಏನಾದರೂ ಓಪನ್ ಆಗಿಬಿಟ್ಟಿದ್ರೆ ಮೋಸ್ಟ್ಲಿ ದೊಡ್ಡ ಮಟ್ಟದ ಅವಘಡ ಆಗ್ತಾ ಇತ್ತು ಅನ್ನುವಂಥದ್ದನ್ನ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮುನ್ನೆಚ್ಚರಿಕಾ ಕ್ರಮವನ್ನು ಅಲ್ಲಿ ತೆಗೆದುಕೊಂಡಿದ್ದಾರೆ. ಟಿಬಿ ಡ್ಯಾಂನಂತೆ ಶಿವಮೊಗ್ಗದ ತುಂಗಾ ಜಲಾಶಯ ಆಗೋಗ್ತಿತ್ತ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಈಗ ಮಹಾ ಅವಘಡ ನಡೆಯುವಂತಹ ಮುನ್ನವೇ ಈಗ ಅಧಿಕಾರಿಗಳು ಅಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಟಿಬಿ ಡ್ಯಾಂನ ಕಥೆಯನ್ನ ಗಮನಿಸ್ತಾ ಇದ್ವಿ, ಯಾವ ರೀತಿಯಾಗಿ ಅಲ್ಲಿನ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿ. ಅದೇ ರೀತಿಯಾಗಿ ಮಹಾ ಅವಘಡ ತಡೆಯೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ರ. ತುಂಗಾ ಜಲಾಶಯದ 8ನೇ ಕ್ರಸ್ಟ್ ಗೇಟ್ ರೂಪ್ ಜಾಮ್ ಆಗಿದೆ. ಹಾಗಾಗಿ ಜಾಮ್ ಗೇಟ್ ಎತ್ತದೆ ಬೇರೆ ಗೇಟ್ಗಳಿಂದ ನೀರನ್ನ ಬಿಡುಗಡೆ ಮಾಡಿದ್ದಾರೆ. ಗಾಜನೂರು ಜಲಾಶಯದಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ. 8ನೇ ಗೇಟ್ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. 588 ಅಡಿ ಎತ್ತರವಿರುವಂತಹ ಈ ಒಂದು ತುಂಗಾ ಜಲಾಶಯದ 8ನೇ ಗೇಟ್ ಓಪನ್ ಮಾಡಿಲ್ಲ ಅಧಿಕಾರಿಗಳು. ಹಾಗಾಗಿ ಅಲ್ಲೂ ಕೂಡ ಒಂದಷ್ಟು ತೊಂದರೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೇಗ ಅಂದ್ರೆ ಬಿಸಿಲಿನ ಸಂದರ್ಭದಲ್ಲಿ ನಿರ್ವಹಣೆ ಏನಾದರೂ ಮಾಡಿದಿದ್ರೆ ಅದು ಕೂಡ ಕರೆಕ್ಟಾಗಿ ವರ್ಕ್ ಆಗ್ತಿತ್ತು ಅನ್ಸುತ್ತೆ. ಬಟ್ ಅವರ ಗಮನಕ್ಕೆ ಬೇಗ ಬಂದಿದೆ, ಹಾಗಾಗಿ ಅದನ್ನ ಕ್ಲೋಸ್ ಮಾಡಿದ್ದಾರೆ. ದೊಡ್ಡ ಮಟ್ಟದ ಅವಘಡ ಆಗೋದು ಕೂಡ ತಪ್ಪಿ ಹೋಗಿದೆ. ನೋಡಿ, ಗಮನಿಸ್ತಾ ಇದ್ದೀವಿ, ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಒಂದು ಕಡೆ ಚೈನ್ ಕಟ್ ಆಗಿದೆ, ಮತ್ತೊಂದು ಕಡೆ ತುಂಗಾ ಡ್ಯಾಮ್ 8ನೇ ಕ್ರಸ್ಟ್ ಗೇಟ್ ರೂಪ್ ಅನ್ನ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ಹಾಗಾಗಿ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಅದರಿಂದ ನೀರು ಹರಿದು ಹೋಗ್ತಾ ಇಲ್ಲ, ಲೀಕ್ ಆಗ್ತಾ ಇದೆ ಅಷ್ಟೇ. ಇದು ಏನಾದರೂ ಓಪನ್ ಆಗಿಬಿಟ್ಟಿದ್ರೆ ಮೋಸ್ಟ್ಲಿ ದೊಡ್ಡ ಮಟ್ಟದ ಅವಘಡ ಆಗ್ತಾ ಇತ್ತು ಅನ್ನುವಂಥದ್ದನ್ನ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮುನ್ನೆಚ್ಚರಿಕಾ ಕ್ರಮವನ್ನು ಅಲ್ಲಿ ತೆಗೆದುಕೊಂಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.